ಮಿಸ್ಟರ್ ಕುಪ್ಪಸ್ತವರೇ, ಭಾಳಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದೀರಿ. ನೋಡಿ, ನೌಕರರೆಲ್ಲ ಅವತ್ತಿನ ದಿನ ನಾವೆಲ್ಲ ಹೋರಾಟ ಮಾಡಿದ್ದು, ಕೋಡಿಹಳ್ಳಿ ಅವರಾಗ್ಬೋದು, ಚಂದ್ರು ಹೋರಾಟ ಮಾಡಿದಾಗ ನಾವೆಲ್ಲ ಸಾಥ್ ಕೊಟ್ಟು ಇಷ್ಟೆಲ್ಲ ತೊಂದರೆಗಳು ಅನುಭವಿಸ್ಕೊಂಡು ನಾವು ಏನಕ್ಕೆ ಕಟಿಬದ್ಧವಾಗಿ ನಿಂತಿದ್ವಿ ಅಂದರೆ, ಶಾಶ್ವತವಾಗಿ ಪರಿಹಾರ ಬೇಕು ಅಂತ ಹೇಳಿ. ನೀವು ಎಲ್ಲ ಜಂಟಿ ಸಭೆ ಸೇರಿ, ಎಲ್ಲ ಸಂಘಗಳು ಸೇರಿ ಎಗ್ರಿಮೆಂಟ್ ಕೊಡ್ಸೋಕ್ಕೆ ನೀವು ಸಂಘ ಜಂಟಿಯಾಗಿ ಸೇರಿ ಒಂದು ಎಲ್ಲರೂ ಹೋರಾಟ ಮಾಡಿ ಅಂತ ಯಾವ ನೌಕರನ್ನು ಕೇಳ್ತಾ ಇಲ್ಲ, ಗೊತ್ತಾಯ್ತಾ? ಇದನ್ನು ಫಸ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ಎಗ್ರಿಮೆಂಟ್ಗೆ ಹೋರಾಟಕ್ಕೆ ಹೋಗೋದು ಸರ್ಕಾರನೇ ಕೊಡುತ್ತೆ ಬಿಡ್ರಿ, ನೇರವಾಗಿ ಎಗ್ರಿಮೆಂಟನ್ನು. ಅದರಲ್ಲಿ ಒಂದು 2-3% ಹೆಚ್ಚಿಗೆ ಮಾಡ್ಸೋಕ್ಕೆ ಹೋರಾಟ ಮಾಡೋದು, ಬೀದಿಗಿಳಿಯೋದು ಇದೇ ಆಗೋಯ್ತು. ಮತ್ತೆ ಮಿಕ್ಕಿದ್ದು ಯಾವುದು ಭ್ರಷ್ಟಾಚಾರ ಆಗ್ಬೋದು, ದಿನನಿತ್ಯ ನಡೆಯುವಂಥ ಹರಾಸ್ಮೆಂಟು ಯಾವುದು ನಿಲ್ಲಿಸಿದ್ದೀರಿ ಇದುವರೆಗೆ? ಇಂಥ ಹಲವಾರು ವಿಷಯಗಳಿದೆ. ಇವಕ್ಕೆಲ್ಲ ಶಾಶ್ವತವಾಗಿ ಕಡಿವಾಣ ಹಾಕೋಕ್ಕೆ ಸಾಧ್ಯವಾದರೆ ನೀವೆಲ್ಲ ಜಂಟಿ ಸೇರಿ, ಸಭೆ ಸೇರಿ ಒಂದು ತೀರ್ಮಾನ ಮಾಡ್ರಿ. ಅದು ಬಿಟ್ಟು ಮಂಡುವಾದ ಮಾಡಿಕೊಂಡು ಎಗ್ರಿಮೆಂಟು ಸರ್ಕಾರ ಮಾಡುತ್ತೆ ಬಿಡ್ರಿ, ಅದು ಒಂದಕ್ಕೇನೆ ಕೊಡ್ಸೋಕ್ಕೆ ನೀವೆಲ್ಲ ಸೇರಿ ಏನೋ ಹೋರಾಟ ಮಾಡೋದು ಬೇಕಾಗಿಲ್ಲ. ಹೇಗೂ ಅವತ್ತೂ ಇತ್ತು 18% ಎಗ್ರಿಮೆಂಟಿಗೆ ಲಕ್ಷ್ಮಣ್ ಸವದಿ ಅವರು ಯಡಿಯೂರಪ್ಪ ಅವ್ರ ಹತ್ರ ಕರ್ಕೊಂಡೋಗಿ ಕೊಡಿಸ್ತೀವಿ ಬನ್ನಿ ಅಂತ ಮಾತುಕತೆನೂ ಆಗೋಗಿತ್ತು. ಅವತ್ತೂ ಚಂದ್ರು ಎಗ್ರಿಮೆಂಟ್ ಬೇಡ ಅಂತ ಹೇಳಿದ್ವಿ ನಾವು, ಅದಕ್ಕಾಗಿ ಇಷ್ಟೆಲ್ಲ ತೊಂದರೆಗಳು ಅನುಭವಿಸಿದ್ದೀವಿ. ಆಗೋಗಿದೆ. ಇವಾಗ ಕಟಿಬದ್ಧವಾಗಿ ನಾವು ಹೊರಗಡೆನೂ ಇದ್ದೀವಿ, ಏನೇನೋದು ನಮ್ಮ ಜೀವನಗಳು ಏನೇನೋ ಆಗೋಗಿದೆ. ಆಗೋದಾದರೆ ಈಗ ಹೇಗೂ ಹಲವಾರು ಪ್ರಾಣ ತ್ಯಾಗನೂ ಆಗೋಗಿದ್ದಾವೆ. ಈ ವಿಚಾರದಲ್ಲಿ ಶಾಶ್ವತ ಪರಿಹಾರನೇ ಆಗಬೇಕು. ಇಲ್ಲ ಅಂದರೆ ಹಿಂಗೆ ಇದ್ಬಿಡ್ಲಿ ಬಿಡಿ, ಯಾವತ್ತಿಗಾಗುತ್ತೆ ಅವತ್ತಿಗೆ ಮಾಡೋಣ. ಹೋರಾಟ ಹಾಗೆ ಆಗುತ್ತೆ, ನೀವು ಅನ್ಕೋಬೇಡಿ ನಾಯಕರು ಬೇಡವಂತೆ, ಸಂಘ ಬೇಡವಂತೆ, ಹೋರಾಟ ಮಾಡ್ತಾರಂತೆ. ಹೋರಾಟ ಅನ್ನೋದನ್ನು ನಾಯಕ, ಸಂಘ, 100 ವರ್ಷ 200 ವರ್ಷ ಇತಿಹಾಸ ಇದು ಯಾವುದು ಕೇಳಲ್ಲ. ಒಂದು ಸರಿ ಜನದಂಗೆ ಅನ್ನೋದು ತಿರುಗಿ ಬಿದ್ದರೆ ಯಾವ ರಾತ್ರಿ ಅಥವಾ ಬೆಳಿಗ್ಗೆ ಬೇಕಾದರೂ ಏನು ಬೇಕಾದರೂ ಆಗ್ಬೋದು, ಆಯಿತಾ? ಅದನ್ನು ಮಾಡೋ ಕೆಪಬಿಲಿಟಿ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ನೀವು ಈ ಥರ ಸಣ್ಣ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಿ. ನಿಮ್ಮ ಎಗ್ರಿಮೆಂಟಿಗೋಸ್ಕರನೇ ನೀವು ಜಂಟಿ ಸಭೆ ಸೇರುವ ಅವಶ್ಯಕತೆಯೇ ಇಲ್ಲ. ದಯವಿಟ್ಟು ಶಾಶ್ವತ ಪರಿಹಾರ ಅಂದರೆ ಎಗ್ರಿಮೆಂಟ್ ಲೆಕ್ಕದಲ್ಲಾದರೂ ಮಾಡಿ, ವೇತನ ಆಯೋಗ ಲೆಕ್ಕದಲ್ಲಾದರೂ ಮಾಡಲಿ. ಸರ್ಕಾರಿ ನೌಕರರಿಗೇನಿದೆ ಸರಿಸಮಾನವಾಗಿ ವೇತನ ಬರುವಂಥ ವೇತನ, ಅದ್ರ ಜೊತೆಗೆ ಇನ್ನುಳಿದಂಥವು ಇದಾವಲ್ಲ ಈ 40-50 ಬೇಡಿಕೆಗಳು, ಅವಕ್ಕೆಲ್ಲವಕ್ಕೂ ಶಾಶ್ವತ ಪರಿಹಾರ ಕಂಡುಹಿಡೀರಿ ಅಂತ ಕೇಳ್ತಿರೋದು. ಇರುವಂಥವಕ್ಕೆ, ನಾಳೆ ಹೊಸದಾಗಿ ಹುಟ್ಟೋ ಸಮಸ್ಯೆಗೆ ಆಮೇಲೆ ನೋಡ್ಕೊಳ್ಳೋಣ. ಈಗಿರುವಂಥ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ಕಂಡುಹಿಡಿಯೋಕ್ಕಾದರೆ ಮಾತಾಡಿ, ನೀವು ಸಭೆ ಸೇರಿ ಏನಾದರೂ ಮಾಡಿ. ಅದು ಬಿಟ್ಟು ನೀವು ನೌಕರರ ಜೊತೆ ವಾಗ್ವಾದಕ್ಕೆ ಇಳಿಯೋದು ಏನು, ಹಾಗೆ ಹೀಗೆ ನೌಕರರು ನೋಡ್ರಿ, ಕೊಟ್ಟಿಲ್ಲ ಅಂದ್ರೂ ಇದೇ ಸಂಬಳದಲ್ಲಿ ಜೀವನ ಮಾಡ್ತಾರ್ರಿ. ನೀವು ಯಾವುದೋ ಸರ್ಕಾರ ಘೋಷಣೆ ಮಾಡುತ್ತೆ ಎಗ್ರಿಮೆಂಟನ್ನು, 6 ತಿಂಗಳು ವರ್ಷ ಡಿಲೇ ಆಗ್ಬೋದು, ಅವರು ಘೋಷಣೆ ಮಾಡ್ತಾರೆ ಮ್ಯಾನೇಜ್ಮೆಂಟು, ಆಯಿತಾ? ಅದನ್ನು ಫೈಟ್ ಮಾಡಿ 2% ಎಗ್ರಿಮೆಂಟ್ ಜಾಸ್ತಿ ಕೊಡ್ಸೋಕ್ಕೆ ನೀವು ಹೋರಾಟಕ್ಕೆ ಹೋಗೋದು ಬೇಕಾಗಿಲ್ಲ. ದಯವಿಟ್ಟು ನಿಮ್ಮ ಗಮನದಲ್ಲಿ ಇರಲಿ ಇದು. ನಾವು ಇಷ್ಟೆಲ್ಲ ಕಳ್ಕೊಂಡಿದ್ದು ಅವತ್ತು ಇತ್ತು. 18% ಎಗ್ರಿಮೆಂಟಿಗೆ ಸರ್ಕಾರನೇ ಮುಂದೆ ಬಂದಿದ್ರು, ಅವತ್ತೂ ಬೇಡ ಅಂತಲೇ ನಾವು ಹೇಳಿದ್ದು. ಅದಕ್ಕಾಗಿ ಇಷ್ಟೆಲ್ಲನೂ ಅನುಭವಿಸ್ಕೊಂಡೇ ಇದ್ದೀವಿ. ಇವತ್ತು ಈ ಅನುಭವಿಸಾಗಿದೆ ಬಿಡಿ. ಪಡೆಯೋಂಗಿದ್ರೆ ಶಾಶ್ವತವಾಗಿ ನಾವು ವೇತನದ ಜೊತೆಗೆ ಹಲವಾರು ಸಮಸ್ಯೆಗಳು. ಡಿಪೋಗಳಿಗೆ ವಿಸಿಟ್ ಕೊಡ್ರಿ, ಗೊತ್ತಾಗುತ್ತೆ. ಏನು ಗೊತ್ತಿಲ್ಲದವ್ರ ಥರ ಮಾತಾಡ್ತಿರಲ್ಲ ಏನೇನು ನಡೀತಾ ಇದೆ ಅಂತೇಳಿ. ಒಬ್ಬ ನೌಕರರ ಮುಖದಲ್ಲಿ ನಗು ಮುಖ ನೋಡ್ರಿ ನೀವು. ಇಷ್ಟು ವರ್ಷಕ್ಕೂ ಕೊಡಿಸ್ಲಿಲ್ಲ, ಇನ್ನು ಮುಂದಕ್ಕೆ ನಗು ಮುಖದಲ್ಲಿ ಇರೋಕ್ಕೆ ನೀವು ವ್ಯವಸ್ಥೆ ಮಾಡೋಣ ಅನ್ನೋ ನಿರ್ಧಾರಕ್ಕೂ ಬರ್ತಾ ಇಲ್ಲ ನೀವುಗಳೆಲ್ಲ. ಏನು ಮಾತಾಡ್ತೀರ್ರಿ ನೀವೆಲ್ಲ?